ನೀನೇನೋ ಇಲ್ಲಿ. ಓ ಮಾಮ್, ನೀನು ಬಂದಾ? ಬಾ ಕುತ್ಕೋ. ಅಲ್ಲ, ನೀವು ಈ ಸಲ ಆಡ್ತಿದ್ ನೋಡಿ ನಾನಂತೂ ಫಿಕ್ಸ್ ಆಗಿದ್ನಪ್ಪ, ನಿಮ್ಮ ಟೀಮ್ ಅಂತೂ ಈ ಸಲ ಗೆಲ್ಲಲ್ಲ ಅಂತ. ನೀನು ಏನು ಅವ್ರಗಳ ಥರ ಆಡ್ಕೋತೀಯಲ್ಲೋ. ಸ್ವಲ್ಪ ಜಾಗ ಬಿಟ್ಟು ಕುತ್ಕೋ ಮಾಮ್, ಇನ್ನ ಬೇಜಾನ್ ಜನ ಬರ್ತಾರೆ. ತಗೋ ಈ ಕರ್ಚೀಫ್ ಹಾಕಲಿ. ಓಹ್, ಮತ್ತೆ ಹೆಂಗ್ ಬಂದೆ? ಅಲ್ಲ, ಅವ್ನ ಅಜ್ಜ ಅದ್ ಏನಂತ ಆಡ್ತಾರೋ ನಮ್ಮ ಟೀಮ್ ಅವ್ರು. ಅಲ್ಲ, ಗೋಲ್ ಮುಂದೆ ನಿಂತಿದ್ದೀನಿ, ಗೋಲ್ ಮುಂದೆ ನಿಂತ್ಕೊಂಡು ಪಾಸ್ ಮಾಡ್ರ ಅಂತ ಬಡ್ಕೋತಿದ್ನ. ನನ್ನ ಮಗ ನೋಡ್ರಿ ಇಲ್ಲಿಗೆ ಪಾಸ್ ಮಾಡ್ತೀನಿ, ನನ್ನ ಮಗ ಅಲ್ಲಿಗೆ ಪಾಸ್ ಮಾಡ್ತೀನಿ, ನನ್ನ ಮಗ ನಮ್ಮ ಟೀಮ್ ಗೋಲ್ ಕೀಪರ್ ಪಾಸ್ ಮಾಡ್ತಾನೆ. ಅಲ್ಲ, ಗೋಲ್ ಮುಂದೆ ನಿಂತೀನಿ, ನನಗೆ ಪಾಸ್ ಮಾಡ್ರು, ಗೋಲ್ ಹೊಡ್ ಸೆಲೆಬ್ರೇಟ್ ಮಾಡೋಣ, ಕ್ವಾರ್ಟರ್ ಫೈನಲ್ ಹೋಗೋಣ ಅಂದ್ರೆ ಇಲ್ಲ. ನನ್ನ ಮಕ್ಳಿಗೆ ಚೂಳು, ಅದು ಹೆಂಗ್ ಬೇಕು ಹಂಗೆ ಆಡ್ತಾರೆ. ಅಲ್ಲ, 90 ನಿಮಿಷ ಮಸ್ತ್ ಆಡಿದ್ರಿ, ಇನ್ನೇನು ಶೂಟೌಟ್ ಹೋಗುತ್ತೆ ಅಂತ ಅನ್ಕೊಂಡೆ. ಅಂತ ಟೈಮಲ್ಲಿ ನನ್ನ ಮಕ್ಳು ಗೋಲ್ ಬಿಟ್ಕೊಟ್ರು. 90 ನಿಮಿಷ ಆಡಿದೀನಿ, ಇನ್ನು 10 ನಿಮಿಷ ಆಡಕ್ಕೆ ಏನೋ ಆಗಿತ್ತು ನಿಮ್ಗಳಿಗೆ. ಇರ್ಲಿ ಬಿಡು ಮಗ, ನೆಕ್ಸ್ಟ್ ವರ್ಲ್ಡ್ ಕಪ್ ಗೆದ್ರೆ ಆಯ್ತು. ನಂಗಂತೂ ಸಾಕಾಯ್ತು. 41 ವರ್ಷ ಆಗಿದೆ, ಇಲ್ಲಿಗೆ ನಾನು ರಿಟೈರ್ಡ್ ಆಗ್ತೀನಿ. ನೀವುಗಳು ಆಡ್ಕೊಳ್ರಪ್ಪ, ಆರಾಮಾಗಿ ಆಡ್ಕೊಳ್ರಿ, ಮಜಾ ಮಾಡ್ರಿ. ಐ ಆಮ್ ಡನ್ ವಿತ್ ದಿಸ್. ಇಲ್ಲಪ್ಪ, ನಂದು ಇಲ್ಲಿಗೆ ಮುಗೀತು, ನಾನು ರಿಟೈರ್ಡ್ ಆಗ್ತಿದ್ದೀನಿ. ನಡಿ, ಅಟ್ಲೀಸ್ಟ್ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಆದ್ರೂ ಎಂಜಾಯ್ ಮಾಡೋಣ ನಾವುಗಳು. ನಡಿ ಹೋಗಿ ಮಜಾ ಮಾಡೋಣ. ಅಲ್ಲಾದ್ರೂ ಲಾಂಗ್ ವೆಕೇಶನ್ ಹೋಗಿ ಬರೋಣ ನಾವುಗಳು. ಆದರೆ ಎಲ್ಗೆ ಹೋಗೋಣ? ನಾರ್ವೆಗೆ ಹೋಗೋಣ. ಅಲ್ಲಿ ಬೇಡ ಗುರು. ಯಾಕೋ? ಅಲ್ಲಿ ಅವ್ನು ಇರ್ತಾನೋ. ಯಾರು?